Hello students, myself Nagaraj Jain, Assistant Professor of Physics, Maharani Science College for Women, Mysuru. ಈ ವಿಡಿಯೋನಲ್ಲಿ IC 7400 ಉಪಯೋಗಿಸಿಕೊಂಡು ನಾಟ್ ಅಂಡ್ ಆರ್ ನಾರ್ XOR ಗೇಟ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ ಅವುಗಳ ಟ್ರೂತ್ ಟೇಬಲನ್ನು ವೆರಿಫೈ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಇದಕ್ಕೆ ಅಗತ್ಯವಿರುವ ಉಪಕರಣಗಳನ್ನು ಮತ್ತು ಅವುಗಳ ಬಗ್ಗೆ ತಿಳಿಯೋಣ. ಇಲ್ಲಿದೆ ಬ್ಯಾಟ್ರಿ, 5 volts battery. It has 2 terminals, positive terminal, negative terminal, and IC 14 pin IC ಬೇಸ್ ಹೊಂದಿರುವಂತಹ ಕಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ. IC ಬೇಸ್ ಹೊಂದಿರುವಂತಹ ಕಿಟ್ಟು, ಇದರಲ್ಲಿ 14 ಪಿನ್ IC ಬೇಸ್ ಇದೆ. ಈ 14 ಪಿನ್ಸನ್ನು ಪಿನ್ ನಂಬರ್ 1 ಫಸ್ಟ್ ನಾಬ್ಗೆ, ಹಾಗೆ 1 ರಿಂದ 1 to 7 ಆ್ಯಂಡ್ 8 to 14 ಕ್ರಮವಾಗಿ 1 ರಿಂದ 14 ಪಿನ್ಗಳ ಕನೆಕ್ಷನ್ಸನ್ನು ಇಂಟರ್ನಲ್ ಆಗಿ ಇದರಲ್ಲಿ ಕನೆಕ್ಟ್ ಮಾಡಲಾಗಿರುತ್ತದೆ. ಅದರ ಜೊತೆಗೆ ಔಟ್ಪುಟ್ ಚೆಕ್ ಮಾಡಲಿಕ್ಕೆ ಒಂದು ಎಲ್ ಇ ಡಿಯ ನೆಗೆಟಿವ್ ಟರ್ಮಿನಲನ್ನು ಪಿನ್ ನಂಬರ್ 7ಗೆ ಇಂಟರ್ನಲ್ ಆಗಿ ಕನೆಕ್ಟ್ ಮಾಡಲಾಗಿರುತ್ತದೆ. ಇಲ್ಲಿ ಔಟ್ಪುಟ್ ಟರ್ಮಿನಲ್ ಇದೆ. ಗೇಟ್ಸ್ನ ಔಟ್ಪುಟ್ ಟರ್ಮಿನಲನ್ನು ಈ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು ಈ ಡಯಾಗ್ರಾಮಲ್ಲಿ ದಿಸ್ ಈಸ್ 14 ಪಿನ್ IC ಬೇಸ್ ಹೊಂದಿರುವಂತಹ ಕಿಟ್ನ ಒಳಗಡೆ ಇಂಟರ್ನಲ್ ಕನೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ ಈ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಒನ್ IC 7400. ಇದರಲ್ಲಿ ಒಂದು ಸೈಡು ಲ್ಯಾಚ್ ಇದೆ. ಆ ಲ್ಯಾಚನ್ನು ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಬರೋ ರೀತಿ ನಾವು ಇಟ್ಕೊಂಡ್ರೆ, ಲೆಫ್ಟ್ ಸೈಡ್ ಬಾಟಮ್ ಕಾರ್ನರಲ್ಲಿ ಒಂದು ಡಾಟ್ ಇದೆ. ಆ ಡಾಟನ್ನು ರೆಫರೆನ್ಸ್ ಆಗಿ ತಗೊಂಡ್ರೆ ನಾವು ಅಲ್ಲಿಂದ ಪಿನ್ ನಂಬರ್ 1 2 3 4 ಅಪ್ ಟು 7 ಬಾಟಮಲ್ಲಿ, ಮತ್ತು ಆಂಟಿ ಕ್ಲಾಕ್ ವೈಸಲ್ಲಿ ಮೇಲೆ ಹೋದರೆ 8 to 14 ಪಿನ್ಸು ಈ ICಗೆ ಇರುತ್ತೆ, IC 7400ಗೆ. ಈ IC 7400 ಒಳಗಡೆ ಏನಿರುತ್ತೆ ಅಂತ, ಇದರ ಒಳಗಡೆ ಪಿನ್ ನಂಬರ್ 14 ಮತ್ತು ಪಿನ್ ನಂಬರ್ 7 ಬ್ಯಾಟ್ರಿ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡಲಿಕ್ಕಿರುತ್ತೆ. ಉಳಿದಂತೆ 14 ಪಿನ್ನಲ್ಲಿ 2 ಪಿನ್ ಹೋದರೆ ಇನ್ನು 12 ಪಿನ್ನನ್ನು ಪ್ರತಿ ಗೇಟ್ಗೆ 3 ಪಿನ್ ಇರುತ್ತೆ. 4 ನ್ಯಾಂಡ್ ಗೇಟ್ಸು ಇದರೊಳಗಡೆ ಇರುತ್ತೆ. 4 ಗೇಟ್ಸ್ ಈ ಡಯಾಗ್ರಾಮಲ್ಲಿ ನೋಡ್ಬೋದು. ಲ್ಯಾಚ್, ರೆಫರೆನ್ಸ್ ಡಾಟ್, ಪಿನ್ ನಂಬರ್ 1 2 3 ಅಪ್ ಟು 7, ನೆಕ್ಸ್ಟ್ 8 to 14. Pin number 5 is for positive 5 volts battery, and pin number 7 negative of the battery terminal. ಇಲ್ಲಿ ನೋಡ್ಬೋದು ನ್ಯಾಂಡ್ ಗೇಟ್ಸ್, 4 ನ್ಯಾಂಡ್ ಗೇಟ್ಸನ್ನು ಈ IC ಚಿಪ್ ಒಳಗಡೆ ಇದೆ. ಮೊದಲನೇ ನ್ಯಾಂಡ್ ಗೇಟ್ ಪಿನ್ ನಂಬರ್ 1 2 3, ಇವುಗಳಲ್ಲಿ 1 and 2 ಇನ್ಪುಟ್, 3 ಔಟ್ಪುಟ್. ಅದೇ ರೀತಿ ಸೆಕೆಂಡ್ ನ್ಯಾಂಡ್ ಗೇಟ್ 4 5 ಇನ್ಪುಟ್, 6 output, and then third NAND gate 9 10 input, 8 output, and fourth NAND gate 11 output and 12 and 13 input. ಈ ICಯನ್ನು ನಾವು ಮೊದಲಿಗೆ ಈ 14 ಪಿನ್ IC ಬೇಸ್ ಹೊಂದಿರುವಂಥ ಕಿಟ್ಟಲ್ಲಿ ಆ IC ಬೇಸ್ಗೆ ಈ ರೀತಿ ಫಿಕ್ಸ್ ಮಾಡಬೇಕು. ಲ್ಯಾಚ್
ಡಾಟ್ ಇರೋಂಥದ್ದು ಕೆಳಗಡೆ ಬರೋ ರೀತಿ ಹೀಗೆ ಫಿಕ್ಸ್ ಮಾಡಿದ್ದೀನಿ. ಇದಾದ ನಂತರ ಬ್ಯಾಟ್ರಿ ಇದೆ, IC ಕಿಟ್ಟು ಇಲ್ಲಿದೆ. ಮೊದಲಿಗೆ ಪವರ್ ಸಪ್ಲೈ ಟರ್ಮಿನಲ್ಸನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಪಿನ್ ನಂಬರ್ 14 ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಟರ್ಮಿನಲ್. ಮೊದಲಿಗೆ ಈ ಕನೆಕ್ಷನ್ ಮಾಡ್ಕೊಳ್ಳೋದು ಬೆಟರು. ಈಗ ಬ್ಯಾಟ್ರಿ ಟರ್ಮಿನಲ್ಸ್ಗೆ 7 ನೆಗೆಟಿವ್ ಆ್ಯಂಡ್ 14 ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಕೊಟ್ಟಿದ್ದೀವಿ. ರಿಮೈನಿಂಗ್ 12 pins are there. These 12 pins corresponds to 4 NAND gates. ಮೊದಲಿಗೆ ಈ 4 NAND ಗೇಟ್ಸ್ ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಅದನ್ನು ಯಾವ ರೀತಿ ಖಚಿತಪಡಿಸ್ಕೊಳ್ಳೋದು ಅಂತಂದರೆ, ಇಲ್ಲಿ 4 NAND ಗೇಟ್ಸ್ ಇದೆ. ನಾನಿಲ್ಲಿ ಒಂದು NAND ಗೇಟ್ ಸರ್ಕ್ಯೂಟನ್ನು ಇಲ್ಲಿ ಡ್ರಾ ಮಾಡಿದ್ದೀನಿ. ಈ NAND ಗೇಟ್ ಟ್ರೂತ್ ಟೇಬಲ್ ಇಲ್ಲಿದೆ. ಈ 4 NAND ಗೇಟ್ಸನ್ನು ಸಹ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ 1 and 2 ಇನ್ಪುಟ್ ನೋಡಿ, ಫಸ್ಟ್ NAND ಗೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. 1 2 3 1 and 2 ಇನ್ಪುಟ್, 3 ಔಟ್ಪುಟ್. 3 ಔಟ್ಪುಟ್ ಆಗಿರೋದ್ರಿಂದ ಈ ಔಟ್ಪುಟ್ಟಿಂದ ಈ ಔಟ್ಪುಟ್ ಟರ್ಮಿನಲ್ಗೆ ಇಲ್ಲಿ ಕನೆಕ್ಟ್ ಮಾಡಬೇಕು. ಈಗ ನನಗೆ ಇಲ್ಲಿ ಪಿನ್ ನಂಬರ್ 1 ಮತ್ತು 2 2 ಇನ್ಪುಟ್ಸ್ ಇದೆ. ಔಟ್ಪುಟ್ ಕೊಟ್ಟಿದ್ದೀನಿ. ಸ್ವಿಚ್ ಆನ್ ಮಾಡ್ಕೋಬೇಕು. ಸ್ವಿಚ್ ಆನ್ ಆದ ನಂತರ ನಾವು ಇನ್ಪುಟ್ ಇಲ್ಲಿ ಇನ್ಪುಟ್ A0 B0 ಕೊಡಬೇಕು. ಎಲ್ಲಿಂದ ಕೊಡೋದು ಇದು ಅನ್ನೋದು ಕೆಲವರಿಗೆ ಗೊಂದಲ ಇರುತ್ತೆ. ಇದು ಆಲ್ವೇಸ್ ಬ್ಯಾಟ್ರಿ ಟರ್ಮಿನಲ್ಸಲ್ಲಿ ಪಾಸಿಟಿವನ್ನು 1, ನೆಗೆಟಿವನ್ನು 0 ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅಥವಾ ಹೈ ಲೆವೆಲ್, ಲೋ ಲೆವೆಲ್, +5 ವೋಲ್ಟ್, 0 ವೋಲ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಮಗೆ ಬೇಕಾಗಿರೋದು ಇದು 1 ಲೆವೆಲ್ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್, 0 ಲೆವೆಲ್. ಈ ಟರ್ಮಿನಲ್ಸನ್ನು ಪಾಸಿಟಿವನ್ನು ಪಿನ್ ನಂಬರ್ 14, ನೆಗೆಟಿವನ್ನು ಪಿನ್ ನಂಬರ್ 7ಗೆ ಹಾಕಿರೋದ್ರಿಂದ ನಾವು ಇನ್ಪುಟ್ ಕೊಡಬೇಕಾದ್ರೆ 0 ಕೊಡಬೇಕಾದ್ರೆ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. 1 ಕೊಡಬೇಕಾದ್ರೆ ಇನ್ಪುಟ್ ಪಿನ್ ನಂಬರ್ 14ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ನೋಡೋಣ. A0 B0, A0 ಕೊಟ್ಟಿದ್ದೀನಿ, B0. A0 B0 ಔಟ್ಪುಟ್ 1 ನೋಡ್ಬೋದು. ಇಲ್ಲಿ ಔಟ್ಪುಟ್ಟು ಲೈಟ್ ಗ್ಲೋ ಆಗ್ತಾ ಇದೆ. ಗ್ಲೋ ಆಯ್ತಂದರೆ 1 ಅಂತ. ಆ್ಯಂಡ್ A0 B1 1 ಆ್ಯಂಡ್ A1 B0, A1 B0 1 ಔಟ್ಪುಟ್ 1 ಆ್ಯಂಡ್ A1 B1 ಇದೆರಡನ್ನು ಶಾರ್ಟ್ ಮಾಡಿ ಪಿನ್ ನಂಬರ್ 14 ಕೊಟ್ಟಾಗ ಅದು A1 B1 ಆಗುತ್ತೆ. A1 B1 is equal to 0. Here is output is 0. ಮೊದಲನೇ ಗೇಟ್ ವೆರಿಫೈ ಮಾಡಾಯಿತು. ಅದೇ ರೀತಿ ಈ 4 NAND ಗೇಟ್ಸನ್ನು ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ 4 5 6 ಎರಡನೇ NAND ಗೇಟ್, ಆ್ಯಂಡ್ 8 9 10 ಥರ್ಡ್ NAND ಗೇಟ್, ಆ್ಯಂಡ್ 11 12 13 ಫೋರ್ತ್ NAND ಗೇಟನ್ನು
ಅದೇ ರೀತಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಈಗ ನಾಟ್ ಗೇಟ್ by using IC740R ನಾಟ್ ಗೇಟ್ by using NAND ಗೇಟ್. ನಾಟ್ ಗೇಟ್ ಮಾಡಬೇಕಾದ್ರೆ ನಮಗೆ ಯಾವುದಾದ್ರೂ ಒಂದು NAND ಗೇಟ್ ಬೇಕಾಗಿರುತ್ತೆ. ಈ ICಯಲ್ಲಿ 4 NAND ಗೇಟ್ಸ್ ಇದೆ. ಈ 4 NAND ಗೇಟ್ಸಲ್ಲಿ ಯಾವುದಾದ್ರೂ ಒಂದು NAND ಗೇಟನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಆಗಲೇ ಇದನ್ನು ವೆರಿಫೈ ಮಾಡಿದ್ದೀನಿ. ಇದಕ್ಕೆ ಒಂದು NAND ಗೇಟ್ ಅವಶ್ಯಕತೆ ಇರೋದ್ರಿಂದ ಇದನ್ನೇ ಮೊದಲನೇ NAND ಗೇಟನ್ನೇ ನಾಟ್ ಗೇಟಾಗಿ ಯೂಸ್ ಮಾಡ್ತೀನಿ. ಇನ್ಪುಟ್ ಟರ್ಮಿನಲ್ಸ್ 2 ಶಾರ್ಟ್ ಆಗಬೇಕು. ಶಾರ್ಟ್ ಆದ ನಂತರ ಅದರಿಂದ ಇದು ಔಟ್ಪುಟ್, ಇನ್ಪುಟ್. ಪಿನ್ ನಂಬರ್ 3 ಔಟ್ಪುಟ್. ಈ ಔಟ್ಪುಟ್ಗೆ ಕನೆಕ್ಟ್ ಮಾಡಿದ್ದೀನಿ. ನಾಟ್ ಗೇಟ್, we know that NOT gate has only one input and one output. It has only one input, one output. Switch it on. ಇಲ್ಲಿ ಟ್ರೂತ್ ಟೇಬಲನ್ನು ನೋಡ್ಬೋದು. A0 ಕೊಟ್ಟರೆ ಔಟ್ಪುಟ್ಟು 1 ಆಗಬೇಕು. A0 ಔಟ್ಪುಟ್ 1 ಆಗಿದೆ. A1 ಕೊಟ್ಟಾಗ ಔಟ್ಪುಟ್ 0 ಇರಬೇಕು. ಔಟ್ಪುಟ್ 0. ಇಟ್ ಈಸ್ ಆಲ್ಸೋ ವೆರಿಫೈಡ್. ನಾಟ್ ಗೇಟ್ ವೆರಿಫೈ ಮಾಡಾಯಿತು. ಈಗ ನಾವು NAND ಗೇಟ್ ಹಂಡ್ ಗೇಟ್ ಬೈ ಯೂಸಿಂಗ್ NAND ಗೇಟ್ಸ್ ಅಂತಂದರೆ, ಹಂಡ್ ಗೇಟ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ 2 NAND ಗೇಟ್ ಬೇಕಾಗುತ್ತೆ. ಹಾಗಾಗಿ ನಾನು ಹಂಡ್ ಗೇಟನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಮೊದಲನೇ ಮತ್ತು ಎರಡನೇ NAND ಗೇಟ್ಸನ್ನು ಯೂಸ್ ಮಾಡ್ಕೊತೀನಿ. ಮೊದಲನೇ NAND ಗೇಟ್ 2 ಇನ್ಪುಟ್ಸ್ A and B. ಇದರ ಔಟ್ಪುಟ್ ಎಲ್ಲಿಗೆ ಹೋಗಬೇಕು? ಒಂದರ ಔಟ್ಪುಟ್ಟು ಎರಡರ NAND ಗೇಟ್ ಎರಡನ್ನು ಶಾರ್ಟ್ ಮಾಡಿ, ಆ ಶಾರ್ಟ್ ಮಾಡಿರೋಂಥ ಪಾಯಿಂಟ್ಗೆ ಒಂದರ NAND ಗೇಟ್ನ ಇನ್ಪುಟ್ ಕೊಡಬೇಕಾಗುತ್ತೆ, ಔಟ್ಪುಟ್ ಕನೆಕ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್ NAND ಗೇಟ್ ಔಟ್ಪುಟ್ಟಿಂದ ಔಟ್ಪುಟ್ ಟರ್ಮಿನಲ್ಗೆ ಕೊಡಬೇಕಾಗುತ್ತೆ. ಕೊಟ್ಟಿದ್ದೀವಿ. ನಾವು ಇಟ್ ಹ್ಯಾಸ್ 2 ಇನ್ಪುಟ್ಸ್ A and B. These two are 2 inputs A and B and only one output. ಇದನ್ನು ನಾವು ಔಟ್ಪುಟ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಈಗ ಇಲ್ಲಿರುವಂಥ ಟ್ರೂತ್ ಟೇಬಲನ್ನು ವೆರಿಫೈ ಮಾಡಬೇಕು. A0 B0 ಎರಡನ್ನು ಶಾರ್ಟ್ ಮಾಡಿ, 0 ಇನ್ಪುಟ್ ಎಲ್ಲಿ ಕೊಡಬೇಕಾಗಿರೋದು? ಪಿನ್ ನಂಬರ್ 7ನಲ್ಲಿ. A0 B0 ಔಟ್ಪುಟ್ 0. ನೆಕ್ಸ್ಟ್ A0 B1 A0 B1 0. ಲೈಟ್ ಗ್ಲೋ ಆಫ್ ಆಗಿದೆ, ಹಾಗಾಗಿ ಔಟ್ಪುಟ್ 0. ಅದೇ ರೀತಿ A1 B0 ಆಫ್ ಆಗಿದೆ, ವೆರಿಫೈಡ್. ಆ್ಯಂಡ್ A1 B1 ಎರಡನ್ನು ಶಾರ್ಟ್ ಮಾಡ್ಕೊಂಡು ಇನ್ಪುಟ್ಟಲ್ಲಿ ಪಿನ್ ನಂಬರ್ 14ನಲ್ಲಿ ಕೊಟ್ಟರೆ A1 B1 ಆಗುತ್ತೆ. A1 B1 ಔಟ್ಪುಟ್ ಈಸ್ 1 and gate is also verified. Now switch off, then remove all the connections. OR gate by using NAND gates. OR gate ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮಗೆ 3 NAND ಗೇಟ್ಸ್ ಅವಶ್ಯಕತೆ ಇರುತ್ತೆ. ಈ 3 NAND ಗೇಟ್ಸನ್ನು ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನೋಡಿದ ರೀತಿಯಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 2 NAND ಗೇಟ್ಸ್ ಇನ್ಪುಟ್ಸನ್ನು ಶಾರ್ಟ್ ಮಾಡಿ ಅವುಗಳಿಂದ 2 ಇನ್ಪುಟ್ ನಾವು
ಆಚೆ ಇಟ್ಕೋಬೇಕಾಗುತ್ತೆ. ಇದೆರಡು ಶಾರ್ಟ್ ಆಯಿತು. ಒಂದು ನ್ಯಾಂಡ್ ಗೇಟ್ ಔಟ್ಪುಟ್ಟನ್ನು ಹಾಗೆ ಉಳಿಸಿದ್ದೀನಿ. ಇನ್ನೊಂದರದ್ದು ಎರಡನ್ನು ಶಾರ್ಟ್ ಮಾಡಿದ್ದೀನಿ. ಇದರಿಂದ ಒಂದು ಔಟ್ಪುಟ್ಟನ್ನು ಆಚೆಗೆ ಇಟ್ಕೊತಾ ಇದ್ದೀನಿ. ಈಗ ಇಲ್ಲಿ these two are two inputs. Yes, two inputs. NAND gate ಒಂದರಿಂದ ಪಿನ್ ನಂಬರ್ 1 and 2 ಶಾರ್ಟ್ ಮಾಡಿ ಅದರಿಂದ 1 ಇನ್ಪುಟ್. ಸೆಕೆಂಡ್ ನ್ಯಾಂಡ್ ಗೇಟಿಂದ 2 ಶಾರ್ಟ್ ಮಾಡಿ ಅದರಿಂದ 1 ತಗೊಂಡಿದ್ದೀನಿ, ಅದೊಂದು ಇನ್ಪುಟ್. ಫಸ್ಟ್ ನ್ಯಾಂಡ್ ಗೇಟ್ ಔಟ್ಪುಟ್ಟಿಂದ ಥರ್ಡ್ ನ್ಯಾಂಡ್ ಗೇಟ್ ಇನ್ಪುಟ್ಗೆ 1 ಆ್ಯಂಡ್ ಸೆಕೆಂಡ್ ನ್ಯಾಂಡ್ ಗೇಟ್ ಔಟ್ಪುಟ್ಟಿಂದ ಥರ್ಡ್ ನ್ಯಾಂಡ್ ಗೇಟ್ ಇನ್ಪುಟ್ಗೆ 1 ಆ್ಯಂಡ್ ದೆನ್ ಔಟ್ಪುಟ್ಟಿಂದ ಥರ್ಡ್ ನ್ಯಾಂಡ್ ಗೇಟ್ ಔಟ್ಪುಟ್ಟಿಂದ ಥರ್ಡ್ ನ್ಯಾಂಡ್ ಗೇಟ್ ಔಟ್ಪುಟ್ಟಿಂದ ಔಟ್ಪುಟ್ ಟರ್ಮಿನಲ್ಗೆ. ಈಗ ಆರ್ ಗೇಟ್ ಸರ್ಕ್ಯೂಟ್ ಕನೆಕ್ಷನ್ಸ್ ಮುಗಿದಿದೆ. ನಾವಿಲ್ಲಿ ನೋಡ್ಬೋದು ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ ಇರೋ ರೀತಿ ವೆರಿಫೈ ಮಾಡಬೇಕಾಗುತ್ತೆ. ಸ್ವಿಚ್ ಆನ್ ಮಾಡೋಣ. ಈಗ ಮೊದಲಿಗೆ A0 B0 AB ಇದೆರಡನ್ನು ಶಾರ್ಟ್ ಮಾಡಿ ಪಿನ್ ನಂಬರ್ 7 ಕೊಟ್ಟರೆ A0 B0 ಔಟ್ಪುಟ್ 0. ನೆಕ್ಸ್ಟ್ A0 B1 A0 B1 ಔಟ್ಪುಟ್ 1 ಇಲ್ಲಿ ನೋಡ್ಬೋದು. ಆ್ಯಂಡ್ A1 B0 ಔಟ್ಪುಟ್ 1. A1 B1 ಇದೆರಡನ್ನು ಶಾರ್ಟ್ ಮಾಡ್ತೀನಿ. ಶಾರ್ಟ್ ಮಾಡಿ ಪಿನ್ ನಂಬರ್ 14ಗೆ ಹಾಕಿದರೆ ನಾವು ಎ ಮತ್ತು ಬಿಗೆ ಇನ್ಪುಟ್ 1 1 ಕೊಟ್ಟಿದ್ದೀವಿ ಅಂತ. ಔಟ್ಪುಟ್ ಈಸ್ ಆಲ್ಸೋ 1. ಆರ್ ಗೇಟ್ ಟ್ರೂತ್ ಟೇಬಲ್ ಈಸ್ ಆಲ್ಸೋ ವೆರಿಫೈಡ್. ನೆಕ್ಸ್ಟ್ ನಾರ್ ಗೇಟ್ ಬೈ ಯೂಸಿಂಗ್ ನ್ಯಾಂಡ್ ಗೇಟ್ಸ್. ನಾರ್ ಗೇಟ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮಗೆ 4 ನ್ಯಾಂಡ್ ಗೇಟ್ಸ್ ಬೇಕಾಗುತ್ತೆ. ಈ ಐ ಸಿಯಲ್ಲಿರ್ತಕ್ಕಂಥ 4 ನ್ಯಾಂಡ್ ಗೇಟ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಎಸ್, ಇಲ್ಲಿ ನಾರ್ ಗೇಟ್ ಸರ್ಕ್ಯೂಟ್ ಡಯಾಗ್ರಾಮನ್ನು ನೋಡ್ಬೋದು. ಇದಕ್ಕೂ ಅಷ್ಟೇ ಫಸ್ಟ್ ಗೇಟ್ನ ಇನ್ಪುಟ್ಸನ್ನು ಶಾರ್ಟ್ ಮಾಡಿ ಅದರಿಂದ ಒಂದು ಇನ್ಪುಟ್ ಟರ್ಮಿನಲ್ ಇಲ್ಲಿ ಇಟ್ಕೊತೀನಿ ಇದನ್ನು. ಆ್ಯಂಡ್ ಸೆಕೆಂಡ್ ನ್ಯಾಂಡ್ ಗೇಟ್ 2 ಪಾಯಿಂಟ್ಸನ್ನು ಶಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ವೈರ್ ಉದ್ದ ಇದೆ, ಹಾಗಾಗಿ ಹಿಂದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಶಾರ್ಟ್ ಆಗಿದೆ, ಅದರಿಂದ ಒಂದು ಇನ್ಪುಟ್. ಹಾಗಾಗಿ ಇಲ್ಲಿ ನಾವು 2 ಇನ್ಪುಟ್ಸನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಮೊದಲನೇ ಗೇಟ್ನ ಔಟ್ಪುಟ್ಟಿಂದ ಇನ್ನೊಂದು ಇಲ್ಲಿರೋಂಥ ಗೇಟ್ನ ಇನ್ಪುಟ್ಗೆ 1 ಕೊಡಿ. ಸೆಕೆಂಡ್ ನ್ಯಾಂಡ್ ಗೇಟ್ ಔಟ್ಪುಟ್ಟಿಂದ ಅದೇ ಗೇಟ್ನ ಇನ್ಪುಟ್ಗೆ ಕೊಡಿ. ಆ್ಯಂಡ್ ಇಲ್ಲಿ ಥರ್ಡ್ ಗೇಟ್ ಇನ್ಪುಟ್ಸನ್ನು ಶಾರ್ಟ್ ಮಾಡಿ. ಶಾರ್ಟ್ ಮಾಡಿರೋ ಇನ್ಪುಟ್ ಟರ್ಮಿನಲ್ಸಿಂದ ಇದರ ಔಟ್ಪುಟ್ಗೆ ಕೊಡಿ. ನಾವು the output of this gate, NAND gate in the output terminal ಗೆ ಕನೆಕ್ಟ್ ಮಾಡಿ.
Now the NOR gate circuit is construction is completed. ಸೊ ಚೆನ್ನಾಗಿದೆ. ಈಗ ಟ್ರೂತ್ ಟೇಬಲ್, ನಾರ್ ಗೇಟ್ ಟ್ರೂತ್ ಟೇಬಲನ್ನು ಇಲ್ಲಿ ನೋಡ್ತಾ ಇದ್ದೀರಾ. A0 B0 ಔಟ್ಪುಟ್ 1 ಆಗಬೇಕು. A0 B0 ಇದೆರಡನ್ನು ಶಾರ್ಟ್ ಮಾಡ್ಕೊಂಡಿದ್ದೀನಿ. ದೀಸ್ ಟು ಆರ್ ಟು ಇನ್ಪುಟ್ಸ್ A ಆ್ಯಂಡ್ B. ಎರಡನ್ನು ಶಾರ್ಟ್ ಮಾಡಿ 0ಗೆ ಕೊಟ್ಟರೆ A0 B0 ಆಗುತ್ತೆ. ಔಟ್ಪುಟ್ 1 ಲೈಟ್ ಆನ್ ಆಗಿದೆ ಔಟ್ಪುಟ್. ನೆಕ್ಸ್ಟ್ ಇನ್ನು ಉಳಿದಂತೆ A0 B1 ಔಟ್ಪುಟ್ 0 0 ಆ್ಯಂಡ್ A1 B0 1 0 ಆ್ಯಂಡ್ ಎರಡು 1 1 ಕೊಟ್ಟಾಗಲೂ ಸಹ ಅದು 0ನೇ ಆಗಿರುತ್ತೆ. ಇದು 1 ಆಗಬೇಕಾಗಿತ್ತು. A1 B1 ಔಟ್ಪುಟ್ ಈಸ್ 0. NOR gate is also verified. Then ಕೊನೆಯದಾಗಿ XOR ಗೇಟನ್ನು ಕನ್ಸ್ಟ್ರಕ್ಟ್ ಮಾಡೋಣ. XOR ಗೇಟ್ ಕನ್ಸ್ಟ್ರಕ್ಟ್ ಮಾಡಲು ನಮಗೆ 4 NAND ಗೇಟ್ಸ್ ಬೇಕಾಗಿರುತ್ತದೆ. ಆ 4 NAND ಗೇಟ್ಸನ್ನು ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಇರುವಂತೆ ಕನೆಕ್ಷನ್ಸನ್ನು ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಔಟ್ಪುಟ್ಟಿಂದ ಔಟ್ಪುಟ್ಗೆ ಹಾಕೋಣ. ಈ ಕಡೆಯಿಂದ ಸರ್ಕ್ಯೂಟ್ ಕನೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಔಟ್ಪುಟ್ಟಿಂದ ಔಟ್ಪುಟ್ಗೆ ಇದರ ಇನ್ಪುಟ್ಟನ್ನು ಒಂದು ಗೇಟ್ ಔಟ್ಪುಟ್ಗೆ, ಅದೇ ನ್ಯಾಂಡ್ ಗೇಟ್ ಇನ್ಪುಟ್ ಅನದರ್ ಟರ್ಮಿನಲ್ಲಿಂದ ಇನ್ನೊಂದು ನ್ಯಾಂಡ್ ಗೇಟ್ ಔಟ್ಪುಟ್ಗೆ ಇಲ್ಲಿಗೆ ಕೊಡೋಣ. ಓಕೆ, ಈಗ ಉಳಿದಂಥ ಎರಡು ನ್ಯಾಂಡ್ ಗೇಟ್ಸ್, ಇದು ಒಂದು ಗೇಟನ್ನು ಸೆಪ್ರೇಟ್ ಉಳಿಸ್ಕೊಳ್ಳೋಣ. ಇದರಲ್ಲಿ ಒಂದು ಮತ್ತು ಇದರಲ್ಲಿ ಒಂದು, ಎರಡನ್ನು ಶಾರ್ಟ್ ಮಾಡುವ. ಶಾರ್ಟ್ ಮಾಡಿ ಇದರಿಂದ ಒಂದನ್ನು ಎಲ್ಲಿಗೆ ಕನೆಕ್ಟ್ ಮಾಡಬೇಕು, ಇಲ್ಲಿರೋಂಥ ಒಂದರ ಔಟ್ಪುಟ್ಗೆ ಕನೆಕ್ಟ್ ಮಾಡೋಣ. ನಂತರ ಇಲ್ಲಿಂದ ಒಂದು ಇಲ್ಲಿಗೆ ಕನೆಕ್ಟ್ ಮಾಡಿ ಇದು ಔಟ್ಪುಟ್ ಇನ್ಪುಟ್ ಆಗುತ್ತೆ. ಇನ್ನೊಂದರ ಇಲ್ಲಿಂದ ಇರೋದನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ ಪಿನ್ ನಂಬರ್ 1ಗೆ ಇದರಿಂದ ಒಂದು ಔಟ್ಪುಟನ್ನು ತಗೊಳ್ಳೋಣ. ಈಗ XOR ಗೇಟ್ ಕನೆಕ್ಷನ್ಸು ಕಂಪ್ಲೀಟ್ ಆಗಿದೆ. ಇಲ್ಲಿ ಇಟ್ ಹ್ಯಾಸ್ 2 ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್. ಔಟ್ಪುಟ್ ಕೊಟ್ಟಿದ್ದೀವಿ. ಇನ್ಪುಟ್ ಟರ್ಮಿನಲ್ಸ್ ಇಲ್ಲಿ ಎರಡಿದೆ. ಸ್ವಿಚ್ ಆನ್ ಮಾಡ್ಕೊಳ್ಳುವ. ಈಗ ಇಲ್ಲಿ ನಾವು ಟ್ರೂತ್ ಟೇಬಲನ್ನು ನೋಡ್ಬೋದು. XOR ಗೇಟ್ ಟ್ರೂತ್ ಟೇಬಲ್ ಇದು 0 0 0 0 ಅಂತಂದರೆ ಇದೆರಡನ್ನು ನಾವು ಶಾರ್ಟ್ ಮಾಡ್ಕೋಬೇಕು. ಶಾರ್ಟ್ ಮಾಡ್ಕೊಂಡು 0ಗೆ ಕನೆಕ್ಟ್ ಮಾಡಬೇಕು. 0 0 0 ಆ್ಯಂಡ್ ದೆನ್ A0 B1 output is 1. A0 B1 output 1 and A1 B0 output 1 verified, and A and B both 0. It means short it these two and give input from pin number 14. Output 0. The fourth XOR gate is also verified. Thank you.